ನಮಸ್ಕಾರ. ಹೊಸ ವಾರ, ಹೊಸ ದಿನ, ಹೊಸ ಟ್ರೇಡ್ ಆಪರ್ಚುನಿಟೀಸ್ ಅಂತ ನೋಡಿದ್ರೆ ನಾಳೆಗೆ ಟ್ರೇಡ್ ಮಾಡೋದಕ್ಕೆ ಸುಮಾರು ಸ್ಟಾಕ್ಸಲ್ಲಿ ಸುಮಾರು ಥರದ್ದು ಆಪರ್ಚುನಿಟೀಸ್ ಇರುತ್ತೆ. ಇದರಲ್ಲಿ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಒಂದು ಮೇನ್ ಬೆನಿಫಿಟ್ ಏನಪ್ಪ ಅಂದರೆ, ನಾಳೆಗೆ ಯಾವ್ಯಾವ ಸ್ಟಾಕಲ್ಲಿ ಹೊಸ ಬೈಯಿಂಗ್ ಆಪರ್ಚುನಿಟಿ ಅಥವಾ ಸೆಲ್ಲಿಂಗ್ ಆಪರ್ಚುನಿಟಿ ಅಂತ ರಿಪೋರ್ಟ್ ನಮಗೆ ಡೈಲಿ ಈವ್ನಿಂಗ್ ಇವತ್ತೇ ಕೊಟ್ಬಿಡುತ್ತೆ. ಅದರಲ್ಲಿ ಬಂದಿರೋಂಥ ಒಂದು ಹೊಸ ಟ್ರೇಡ್ ಆಪರ್ಚುನಿಟಿ ಮನಪ್ಪುರಂ ಅಂತ ಒಂದು ಸ್ಟಾಕ್. ಈ ಸ್ಟಾಕಲ್ಲಿ ಒಂದು ನ್ಯೂ ಟ್ರೇಡ್ ಆಪರ್ಚುನಿಟಿ ಬಂದಿದೆ. ಇವತ್ತು ನಾವು ಈ ವಿಡಿಯೋ ಮಾಡ್ತಿರೋದು 19ನೇ ತಾರೀಕು ಜಾನ್ವರಿ, ಅಂದರೆ ನಾಳೆ 20ನೇ ತಾರೀಕು ಜಾನ್ವರಿಗೆ ಮಾಡಬೇಕಾಗಿರೋಂಥ ಟ್ರೇಡ್ ಆಪರ್ಚುನಿಟಿ. ಸೊ ಈ ಸ್ಟಾಕಲ್ಲಿ ಯಾವ ಥರ ಈ ಟ್ರೇಡ್ ಆಪರ್ಚುನಿಟಿ ಬಂದಿದೆ, ನಾಳೆಗೆ ಈ ಟ್ರೇಡ್ ನಾವು ಮಾಡಬೇಕಾ ಮಾಡಬಾರ್ದಾ, ಮಾಡಬೇಕು ಅಂದರೆ ಯಾಕೆ, ಮಾಡಬಾರ್ದು ಅಂದರೆ ಯಾಕೆ ಅನ್ನೋದನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ. ಸೊ ಈ ಡೈನಮಿಕ್ ಸಿಸ್ಟಮಲ್ಲಿ ಮನಪ್ಪುರಂ ಅನ್ನೋ ಒಂದು ಸ್ಟಾಕನ್ನು ನಾವು ಚೆಕ್ ಮಾಡಿದ್ರೆ 17ನೇ ತಾರೀಕು ಜಾನ್ವರಿ ಇದರದ್ದು ಪ್ರೈಸ್ ಏನಾಗಿದೆ ಅಂದರೆ ಶಾರ್ಪಾಗಿ ರೈಸ್ ಆಗಿದೆ. ರೈಸ್ ಆಗಿ ಒಂದು ಹೈಯರ್ ಪ್ರೈಸ್ಗೆ ಕ್ಲೋಸ್ ಆಗೋಷ್ಟರಲ್ಲಿ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ 17ನೇ ತಾರೀಕು ಈವ್ನಿಂಗ್ ಸಾಯಂಕಾಲ ನಾವು ಮಂಡೇಗೆ ಏನು ಟ್ರೇಡ್ ಮಾಡೋಣ ಅಂತ ನೋಡ್ತಿರೋವಾಗ ಇದರಲ್ಲಿ ಒಂದು ನ್ಯೂ ಬೈಯಿಂಗ್ ಆಪರ್ಚುನಿಟಿ ಬಂದಿದೆ. ಎಲ್ಲ ಟ್ರೆಂಡು ಅಪ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಇದು ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ ಆ್ಯಕ್ಚುಲಿ. ಸೊ ಈ ಬೈಯಿಂಗ್ ಆಪರ್ಚುನಿಟಿ ಬಂದಿರೋದ್ರಿಂದ ನಾವು ಮಂಡೇಗೆ ಇದನ್ನು ಟ್ರೇಡ್ ಮಾಡ್ಬೋದಾ, ಮಾಡಬೇಕು ಅಂದರೆ ಏನಕ್ಕೆ, ಮಾಡಬಾರ್ದು ಅಂದರೆ ಯಾಕೆ ಮಾಡಬಾರ್ದು ಅಂತ ನೋಡಿದ್ರೆ, ಬೈ ಬಂದಿದೆ. ಬೈ ಬಂದಿರೋದ್ರ ಜೊತೆಲೇ ಮೇಲ್ಗಡೆ ಒಂದು DMBOTS ಸಿಗ್ನಲ್ ಒಂದು ಜೊತೇಲಿ ಬಂದಿದೆ. ಅಂದರೆ ಏನರ್ಥ, DMBOTS ಸಿಗ್ನಲ್ ಬಂದಿದೆ ಅಂದರೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ, ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳಿ ಅನ್ನೋದು ಅರ್ಥ. ಎಂಟ್ರಿ ಮಾಡೋಣ ಅನ್ನೋ ಜಾಗದಲ್ಲೇ ಪ್ರಾಫಿಟ್ ಸೆಕ್ಯೂರ್ ಮಾಡೋ ಸಿಗ್ನಲು ಬಂದಿದೆ. ಸೊ ಇಲ್ಲಿ ಏನೋ ನಡೀತಿದೆ. ಓಕೆ, ಸೊ ಏನು ಮಾಡಬೇಕು, ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಈ ಡೈನಮಿಕ್ ಸಿಸ್ಟಮಲ್ಲಿ ಅಂತ ನೋಡಿದ್ರೆ, ಇದು ಬೈ ಬಂದಿರೋ ಜಾಗದಲ್ಲೇ ಅದೇ ಟಾಪಲ್ಲೇ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದ್ಬಿಟ್ಟಿದೆ. ಹಾಗಾಗಿ ಈ ವಿಡಿಯೋ ನಮ್ಮ ಡೈನಮಿಕ್ ಮೆಂಬರ್ಸ್ ನೋಡ್ತಿದ್ರೆ ತುಂಬ ಸಿಂಪಲ್ಲಾಗಿ ಒಂದು ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಏನು ಡಿಸಿಷನ್ ತೊಗೊತೀರಾ ಹೇಳಿ? ಡೈನಮಿಕ್ ಮೆಂಬರ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಈ ಮನಪ್ಪುರಂ ಸ್ಟಾಕಲ್ಲಿ ಈ ಒಂದು ಟ್ರೇಡ್ ಆಪರ್ಚುನಿಟಿ ನಾನು ತೋರಿಸಿರೋಂಥ ಡೀಟೇಲ್ ಇಟ್ಟು ನೀವು ಈ ಟ್ರೇಡ್ನ ಮಂಡೇ ಮಾಡ್ತೀರಾ, ಮಾಡಲ್ವಾ? ಎಲ್ಲಿ ಹೇಳಿ ನೋಡೋಣ. ಆ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್, ಅದರಲ್ಲಿ ಇದನ್ನು ಹೇಗೆ ಯೂಸ್ ಮಾಡಿ ಟ್ರೇಡ್ ಮಾಡಬೇಕು ಅಂತ ನಿಮಗೆ ತಿಳಿಸಿರ್ತೀವಿ. ಅದ್ರ ಪ್ರಕಾರ ಈ ಟ್ರೇಡ್ನ ನಾವು ಮಂಡೇ ಮಾಡಲ್ಲ. ಏನಕ್ಕೆ ಮಾಡಲ್ಲ ಅಂದರೆ, ಬೈ ಆಪರ್ಚುನಿಟಿ ಬಂದಿದ್ದ ಜಾಗದಲ್ಲೇ ಮೇಲ್ಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಇದೆ. ಹಾಗಾಗಿ ಈ ಟ್ರೇಡ್ನ ನಾವು ಮಾಡೋದಿಲ್ಲ. ಓಕೆ, ಸೊ ಮಾಡೋದಿಲ್ಲ ಅಂದಮೇಲೆ ಇದರಲ್ಲಿ ಆ್ಯಕ್ಚುಲಿ ಏನು ನಡೀತಿದೆ ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ, ಈ ಒಂದು ಬೈ ಆಪರ್ಚುನಿಟಿಗೆ ಬರೋಕ್ಕೆ ಮುಂಚೆನೇ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಆಲ್ರೆಡಿ ಒಂದು ಟ್ರೇಡ್ ಆಪರ್ಚುನಿಟಿ ಬಂದು ಒಂದು ಪ್ರಾಫಿಟ್ ಬುಕ್ಕಿಂಗು ಆಗೋಗಿದೆ. ಅದು ಯಾವ ಥರ ಆಯಿತು ಅಂತ ನಾನು ನಿಮಗೆ ಈ ಡೀಟೇಲ್ ತೋರಿಸ್ತೀನಿ ನೋಡಿ. ಸೊ ಈ ಸ್ಟಾಕಲ್ಲಿ ಏನಾಗ್ತಿದೆ ಅಂತ ನೋಡಿದ್ರೆ, ನಮ್ಮ 2024 ಹಿಂದಿನ ವರ್ಷದಲ್ಲೇ ಏನಾಗಿದೆ, ಇದ್ರದ್ದು ಪ್ರೈಸ್ ಕಂಟಿನ್ಯೂಸ್ ಡೌನ್ ಮೂಮೆಂಟ್ ಆಗ್ತಾ ಬಂದಿದೆ. ಡೌನ್ ಮೂಮೆಂಟ್ ಆಗ್ತಿರೋವಾಗ ಕೆಳಗಡೆ ಅಕ್ಟೋಬರ್ ತಿಂಗಳಲ್ಲಿ ಕೆಳಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಅಲ್ಲಿ ತನಕ ಪ್ರೈಸ್ ಬಂದು ರೀಚ್ ಆಗಿದೆ. ಸೊ ಈ ಪಾಯಿಂಟಲ್ಲಿ ನಮಗೇನು ಅರ್ಥ ಆಯಿತು ಅಂದರೆ, ಇಲ್ಲಿಂದ ಟರ್ನ್ ಆಗ್ಬೋದು, ಪ್ರೈಸ್ ಟರ್ನ್ ಆದರೆ ಒಂದು ದೊಡ್ಡ ಮೂಮೆಂಟ್ ಬರೋಂಥ ಚಾನ್ಸಸ್ ಇದೆ, ಗೆಟ್ ರೆಡಿ ಅನ್ನೋದು ಅರ್ಥ. ಸೊ ಅಲ್ಲಿಂದ ಪ್ರೈಸ್ ಮೇಲೂ ಹೋಯಿತು, ಮೇಲೋಗಿ ತಿರ್ಗಾ ಒಂದು ಟಾಪಿಂದ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಿರೋವಾಗ 13ನೇ ತಾರೀಕು ಜಾನ್ವರಿ ಇದರದ್ದು ಪ್ರೈಸ್ 170 ರೇಂಜಲ್ಲಿ ಲೋ ಮಾಡಿದೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಪ್ರೈಸಲ್ಲಿ ಏನಷ್ಟು ಇಂಪಾರ್ಟೆಂಟ್ ಅಂತ ನೋಡಿದ್ರೆ, ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಬರೋಂಥ ರಿಪೋರ್ಟಲ್ಲಿ 174 ಅನ್ನೋ ನಂಬರ್ ತುಂಬ ಇಂಪಾರ್ಟೆಂಟ್. ಅಲ್ಲಿ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಇದೆ ಅಂತ ನಮಗೆ ಹಿಂದಿನ ವಾರನೇ ಗೊತ್ತು. ಅಂದರೆ ವೀಕ್ ಎಂಡಿಂಗ್ 10th ಜಾನ್ವರಿ, ಆ ವೀಕೆಂಡ್ ಆದಮೇಲೆ ಫ್ರೈಡೇ ಅಥವಾ ಸ್ಯಾಟರ್ಡೇ ಅಥವಾ ಸಂಡೇ ನಿಮ್ಗೆ ಯಾವಾಗ ಫ್ರೀ ಇರೋವಾಗ ನೋಡ್ಕೊಂಡಿದ್ರು ನೆಕ್ಸ್ಟ್ ವೀಕ್ ಇದ್ರದ್ದು ಪ್ರೈಸ್ ಡೌನ್ ಬಂದರೆ 174 ರೇಂಜಲ್ಲಿ ಬಂದರೆ ಸ್ವಲ್ಪ ಹುಷಾರಾಗಿರಬೇಕು, ಅಲರ್ಟ್ ಆಗಿರಬೇಕು ಅಂತ. ಓಕೆ, ಸೊ ಈ ಪಾಯಿಂಟಿಗೆ ಬಂದರೆ ಅಲರ್ಟ್ ಆಗಿರಬೇಕು ಅಂತ ನಾವು ಆಲ್ರೆಡಿ ನೋಡಿಟ್ಕೊಂಡಿರ್ತೀವಿ. ಅದೇ ಥರ 13ನೇ ತಾರೀಕು ಏನಾಯಿತು ಅಂದರೆ, ಮಂಡೇನೇ ಪ್ರೈಸ್ ಡೌನ್ ಬರ್ತಾ 174ಗೂ ಬಂತು. 174ಗಿಂತ ಕೆಳಗೆ 170 ತನಕನೂ ಲೋ ಮಾಡಿದೆ. ಓಕೆ, ಸೊ ಈ ಲೋ ಮಾಡ್ತಿರೋವಾಗ ನಾರ್ಮಲಿ ನಾವಿಲ್ಲಿ ಹುಷಾರಿರಬೇಕು ಅಂತ ನಮ್ಗೆ ಅಲರ್ಟ್ ಆಗೋಯ್ತು. ಬಟ್
ಅದೇ ಸಮಯ ಇಲ್ಲೇನಾಗಿದೆ ಅಂದರೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಡೈಲಿ ಲಾಂಗ್ ಟ್ರೆಂಡ್ ಅಂತ ಏನು ಹೇಳ್ತೀವಿ, ಇಲ್ಲಿ ಡೌನ್ ಸ್ಟಾರ್ಟ್ ಅಂದರೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅನ್ನೋದು ಅದೇ ಪಾಯಿಂಟಲ್ಲಿ ಹೇಳಿದೆ. ಸೊ ಇಲ್ಲಿ ಎರಡು ಥರದ್ದು ಇನ್ಫಾರ್ಮೇಷನ್, ಒಂದು ಟ್ರೆಂಡ್ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ, ಇನ್ನೊಂದು ಆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿರೋ ಜಾಗದಲ್ಲೇ ಕೆಳಗಡೆ ಒಂದು ಮೇಜರ್ ಡೈನಮಿಕ್ ಸಿಗ್ನಲ್ ಇದೆ ಅನ್ನೋದು ನಮಗೆ ಕ್ಲಾರಿಟಿ ಸಿಕ್ಬಿಡ್ತು. ಸೊ ಆ ಥರ ಇರುವಾಗ ಏನು ಮಾಡ್ತೀವಿ, ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಬಟ್ ಕೆಳಗಡೆ ಬೇರೆ ಇನ್ನೊಂದು ಮೇಜರ್ ಸಿಗ್ನಲ್ ಇದೆ, ಈ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿರಿ, ಸೆಲ್ಲಿಂಗ್ ಮಾಡೋರು ಹುಷಾರಾಗಿರಿ, ಸೆಲ್ ಮಾಡದೆ ಸ್ವಲ್ಪ ಹೊತ್ತು ಕಾದರೆ ಏನು ತೊಂದರೆ ಇಲ್ಲ, ಆರಾಮಾಗಿ ವೆಯ್ಟ್ ಮಾಡೋಣ. ಬಟ್ ಪ್ರೈಸ್ ಇಲ್ಲಿಂದ ಡೌನ್ ಬರದೆ ಏನಾದರೂ ಟರ್ನ್ ಆಯಿತು ಅಂದರೆ ಮರೀದೆ ಇದನ್ನು ಬೈ ಮಾಡಿ ಅನ್ನೋ ಇನ್ಫಾರ್ಮೇಷನ್ ನಮ್ಮ ಡೈನಮಿಕ್ ಮೆಂಬರ್ಸ್, ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ಅಟೆಂಡ್ ಮಾಡಿರೋರು ಅಷ್ಟು ಜನಕ್ಕೂ ಈ ಕ್ಲಾರಿಟಿ ಇದ್ದಿರತ್ತೆ. ಓಕೆ, ಸೊ ಅಲ್ಲಿಂದ ಏನಾಯಿತು, 13ನೇ ತಾರೀಕು ಆ ಲೋ ಮಾಡಿದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಡೇಯಿಂದಾನೇ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಇವಾಗ ಮೇಲೆ ಹೋಗ್ತಿರೋವಾಗ ನಾವು ಇದರಲ್ಲಿ ಟ್ರೇಡ್ ಮಾಡಬೇಕು, ಬೈ ಮಾಡಬೇಕು ಅಂತ ಹೇಳಿದಾಗ ನಾವು ಯಾವ ಥರ ಮಾಡ್ತೀವಿ, ಈ ಡೈನಮಿಕ್ ಸಿಸ್ಟಮಲ್ಲಿ DMBOTS ರೇಂಜಸ್ ಅಂತ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ ರೇಂಜ್ 1, ರೇಂಜ್ 2, ರೇಂಜ್ 3, ರೇಂಜ್ 4 ಅಂತ 4 ನಂಬರ್ ಬರುತ್ತೆ, ಬೈ ಅಬೌವ್, ಸೆಲ್ ಬಿಲೋ ಅಂತ. ಅದರಲ್ಲಿ ನಾವು ಲಾಂಗ್ ಪೊಸಿಷನ್ ತೊಗೊಳೋದಕ್ಕೆ ಅಂದರೆ ಕ್ಯಾರಿ ಫಾರ್ವರ್ಡ್ ಮಾಡೋಂಥ ಸಿಚುವೇಶನ್, ಅಂದರೆ ಆ ಥರ ಒಂದು ಪೊಸಿಷನಲ್ ಟ್ರೇಡ್ ಮಾಡೋದಕ್ಕೆ ಏನು ಮಾಡ್ತೀವಿ, ರೇಂಜ್ 1 ಬೈ ಅಬೌವ್ ವ್ಯಾಲ್ಯೂನ ತೊಗೊತೀವಿ. ಸೊ ನಾವು ಡೈಲಿ ರೇಂಜ್ 1 ಬೈ ಅಬೌವ್ ವ್ಯಾಲ್ಯೂನ ನೋಟ್ ಮಾಡಿಕೊಂಡು ಇವತ್ತು ಬಂದರೆ ಅಂದರೆ ನಾಳೆ ಈ ರೇಟ್ ಬಂದರೆ ಬೈ ಮಾಡೋಣ ಅಂತ ಕಾದಿ ಆಲ್ಮೋಸ್ಟ್ 2 ದಿವಸಕ್ಕೆ ಬರಲೇ ಇಲ್ಲ ಅದು. ಅದಾದಮೇಲೆ 15ನೇ ತಾರೀಕು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಮತ್ತೆ ರಿಪೋರ್ಟ್ ಓಪನ್ ಮಾಡಿ ನಾಳೆಗೆ ಇದನ್ನು ಬೈ ಮಾಡಬೇಕು ಅಂದರೆ ಯಾವ ರೇಟಿಗೆ ಬೈ ಮಾಡಬೇಕು ಅಂತ ಜಸ್ಟ್ ಒಂದು ನಂಬರ್ ನೋಟ್ ಮಾಡಿಕೊಡೋದು ಅಷ್ಟೇ. ನೋಡಿದಾಗ 185.08 ಅನ್ನೋ ಒಂದು ನಂಬರ್ ತೋರಿಸ್ತಾ ಇದೆ, ರೇಂಜ್ 1 ಬೈ ಅಬೌವ್ ವ್ಯಾಲ್ಯೂ. ಸೊ 15th ಈವ್ನಿಂಗೆ ಪ್ರಿಪೇರ್ ಮಾಡ್ಕೊಂಬಿಟ್ವಿ. ಪ್ರಿಪೇರ್ ಮಾಡ್ಕೊಳ್ಳೋಕೆ ಮುಂಚೆ ಏನೆಲ್ಲ ನಡೆದಿದೆ ಎಲ್ಲ ಅಬ್ಸರ್ವ್ ಮಾಡಿದ್ದೀವಿ. ಓಕೆ, ಕೆಳಗಿಂದ ಒಂದು ಮೇಜರ್ ಪಾಯಿಂಟಿಂದ ಹೋಗಿ ತಿರ್ಗಾ ಡೌನ್ ಬಂದು ಇನ್ನೊಂದು ಮೇಜರ್ ಪಾಯಿಂಟಿಂದ ಟರ್ನ್ ಆಗ್ತಿದೆ, ಬೈಯಿಂಗ್ ಆಪರ್ಚುನಿಟಿ ಬಂದರೆ ಒಳ್ಳೆ ಟ್ರೇಡ್ ಇರತ್ತಿದು ಅಂತ ಅವೇರ್ನೆಸ್ ಇದೆ. ಸೊ ನೋಡ್ತಿರೋವಾಗ 16ನೇ ತಾರೀಕು ಏನಾಯಿತು, 181 ರೇಂಜಲ್ಲಿ ಓಪನ್ ಆಗಿ ಅಲ್ಲಿಂದ ಪ್ರೈಸ್ 186 ತನಕನೂ ಹೈ ಮಾಡಿದೆ. ಅಂದರೆ ಆನ್ ದ ವೇ ಅದು 185.08 ಮೇಲೆ ಟ್ರೇಡ್ ಆಗೋವಾಗ ನಮ್ಮ ಡೈನಮಿಕ್ ಮೆಂಬರ್ಸ್ ಏನು ಮಾಡಿರ್ತಾರೆ ಅಂದರೆ ಈ ಸ್ಟಾಕಲ್ಲಿ ಇಫ್ ಇನ್ ಕೇಸ್ ಅವ್ರು ಟ್ರೇಡ್ ಮಾಡಿದರೆ ಖಂಡಿತ ಇದನ್ನು ಬೈ ಮಾಡಿರ್ತಾರೆ. ಓಕೆ, ಸೊ 185.10ನೋ 20ನೋ ಎಲ್ಲೋ ಒಂದು ಕಡೆ ಇದನ್ನು ಬೈ ಮಾಡಿರ್ತಾರೆ. ಯಾವಾಗ, 16ನೇ ತಾರೀಕು. ಸರಿ, ಬೈ ಮಾಡಾಯಿತು. ಬೈ ಮಾಡಿದ್ಮೇಲೆ ಇವಾಗ ಪ್ರೈಸ್ ಇನ್ಕ್ರೀಸ್ ಆಗ್ಬೋದು. ಇನ್ಕ್ರೀಸ್ ಆಗ್ತಿರೋವಾಗ ಯಾವ ಪಾಯಿಂಟಲ್ಲಿ ಬಂದರೆ ನಾವು ಹುಷಾರಿರಬೇಕು ಅಂತ ಮೊದಲೇ ನೋಡಿಟ್ಕೊಂಡಿರ್ತೀವಿ. ಓಕೆ, ಮೊದಲೇ ನೋಡಿಟ್ಕೊಂಡಿರೋವಾಗ ಪ್ರೈಸ್ ಮೇಲೆ ಹೋಗ್ತಿರೋವಾಗ ಮೇಲ್ಗಡೆ ಸರ್ಟನ್ ಪಾಯಿಂಟ್ಸು, ಇನ್ನೂ ಮೇಜರ್ ಪಾಯಿಂಟ್ ಇರೋದು 196 ಚೇಂಜಲ್ಲಿ ಒಂದು ಮೇಜರ್ ಪಾಯಿಂಟ್ ಇದೆ. ಅದ್ಯಾವುದಪ್ಪ ಅಂದರೆ ಡೈನಮಿಕ್ ಮೇಜರ್ ಸಿಗ್ನಲ್. ಸೊ ಇದು ನಾವು 16ನೇ ತಾರೀಕೆ ನೋಡಿಟ್ಕೊಂಡಿರ್ತೀವಿ. ಓಕೆ, ಇಲ್ಲಿಂದ ಮೇಲೆ ಹೋದರೆ ಫಸ್ಟ್ ಈ ಪಾಯಿಂಟು, ಇದನ್ನು ಕ್ರಾಸ್ ಆಯಿತು ಅಂದರೆ ನೆಕ್ಸ್ಟ್ ಇನ್ನೊಂದು, ಈ ಮೇಜರ್ ಪಾಯಿಂಟ್ ಬಂದಾಗ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೋಬೇಕು ಅಂತ ನಾವು ಎಂಟ್ರಿ ತೊಗೊಂಡು ಆವತ್ತಿನ ದಿವಸನೇ ಎಲ್ಲ ಪ್ಲ್ಯಾನ್ ಬರೆದಿಟ್ಬಿಟ್ಟು ಕೂತಿರ್ತೀವಿ. ಈ ನಂಬರ್ ಬಂದರೆ ಪ್ರಾಫಿಟ್ ಲಾಕ್ ಮಾಡೋಣ ಅಂತ. ನಾಳೆ ಆ ನಂಬರ್ ಬರುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಅದು ಯಾವಾಗ ಬರುತ್ತೋ ಆವಾಗ ಪ್ರಾಫಿಟ್ ಸೆಕ್ಯೂರ್ ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ಇಂಟೆನ್ಷನ್. ನಾಳೆನೇ ಬರುತ್ತೆ ಅಂದ್ಬಿಟ್ಟಲ್ಲ ನಾವು ಪ್ರೆಡಿಕ್ಷನ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಫಾರ್ಚುನೇಟ್ಲಿ ಏನಾಗೋಯ್ತು, 17ನೇ ತಾರೀಕು ಪ್ರೈಸ್ ಶಾರ್ಪಾಗಿ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಮೇಲೆ ಹೋಗ್ತಿರೋವಾಗ ನೆಟ್ಟಿಗೆ ಆ 196 ಚೇಂಜ್ ಆ ನಂಬರ್ಗೆ ಬಂದು ಅಲ್ಲಿಂದ ಬಂದು 193 ರೇಂಜ್ಗೆ ಕ್ಲೋಸ್ ಆಗಿದೆ. ಸೊ ಆ 196 ಬಂದರೆ ಅಲ್ಲಿ ಪ್ರಾಫಿಟ್ ಸೆಕ್ಯೂರ್ ಮಾಡಬೇಕು ಅಂತ ಗೊತ್ತಾದ ಮೇಲೆ ಅಲ್ಲಿ ಅದು ಡೈನಮಿಕ್ ಮೇಜರ್ ಸಿಗ್ನಲ್ ಇರೋದ್ರಿಂದ ನಮ್ಮ ಡೈನಮಿಕ್ ಮೆಂಬರ್ ಸುಮಾರು ಜನ ಏನು ಮಾಡಿರ್ತಾರೆ, 185 ಚೇಂಜಿಗೆ ಬೈ ಮಾಡಿದ್ದೀವಿ, 196 ರೇಂಜಿಗೆ ಬಂದಿದೆ, ಮೇನ್ ಪಾಯಿಂಟಿಗೆ ಬಂದಿದೆ, ಒಂದು ಕೆಲಸ ಮಾಡೋಣ, ನೀಟಾಗಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಣ. ಓಕೆ, ಬುಕ್ ಮಾಡಿದ್ರೆ ಆಲ್ಮೋಸ್ಟ್ 11 ಪಾಯಿಂಟ್ ಮೂವ್ಮೆಂಟ್ ಬೇಡ, 10 ಪಾಯಿಂಟ್ ಮೂವ್ಮೆಂಟ್ ಅಂತ ಇಟ್ಕೊಳ್ಳಿ. ಇದನ್ನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿದ್ರೆ ಇದ್ರದ್ದು ಲಾಟ್ ಸೈಜ್ ಬಂದ್ಬಿಟ್ಟು 3000 ಲಾಟ್ ಸೈಜ್. ಮಾರ್ಜಿನ್ ರಿಕ್ವೈರ್ಡ್ ಬಂದ್ಬಿಟ್ಟು 2,10,000ನೋ 5,000ನೋ ಏನೋ ಈ ರೇಂಜಲ್ಲಿದೆ. ಓಕೆ, ಸೊ ಇಷ್ಟು ಮಾರ್ಜಿನ್ ರಿಕ್ವೈರ್ಮೆಂಟ್ ಇಟ್ಕೊಂಡು ನಾವು ಒಂದು ಲಾಟ್ ಇಲ್ಲಿ ಈ ಟ್ರೇಡ್ ತೊಗೊಂಡಿದ್ರು ಒಂದೇ 16ನೇ ತಾರೀಕು ಎಂಟ್ರಿ, 17ನೇ ತಾರೀಕು ಪ್ರಾಫಿಟ್ ಬುಕ್ಕು, 10 ಪಾಯಿಂಟ್ ಮೂವ್ಮೆಂಟ್ ಅಂದರೆ 30,000 ರೂಪಾಯಿ. 30,000 ರೂಪಾಯಿ ಅಂದರೆ ಎಷ್ಟಾಯಿತು, ಆಲ್ಮೋಸ್ಟ್ 15% ರಿಟರ್ನ್ಸ್ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಈ ಸಿಂಗಲ್ ಟ್ರೇಡಲ್ಲಿ ಫ್ಯೂಚರ್ಸಲ್ಲಿ.
ಓಕೆ, ನಾನಿಲ್ಲಿ ಹೇಳ್ತಿರೋ ಪ್ರೈಸ್ ಬಂದ್ಬಿಟ್ಟು ಕ್ಯಾಶ್ ಸೆಗ್ಮೆಂಟ್ ಪ್ರೈಸ್. ಆ ಟೈಮಲ್ಲಿ ಫ್ಯೂಚರ್ ಪ್ರೈಸ್ ಏನಿತ್ತು ಆ ರೇಟ್ ನೋಡ್ಕೊಂಡು ಕಣ್ಮುಚ್ಕೊಂಡು ಬೈ ಮಾಡೋದು ಅಷ್ಟೇ ಕೆಲಸ, ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಷ್ಟಿಲ್ಲ. ಇದನ್ನೇ ಆಪ್ಷನ್ ಮಾಡೋರು ಅಲ್ಲಿ ಎಂಟ್ರಿ ಬಂದಾಗ ಕಾಲ್ ಆಪ್ಷನ್ ತೊಗೊತೀರಾ, ಅಲ್ಲಿ ಪ್ರಾಫಿಟ್ ಬುಕ್ ಮಾಡೋ ಕಡೆ ಕಾಲ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊತೀರಾ. ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ನೀವೇ ಸ್ವಲ್ಪ ಚೆಕ್ ಮಾಡಿ ನೋಡಿ. ಓಕೆ, 15% ರಿಟರ್ನ್. ಇವಾಗ ಈ ಟ್ರೇಡ್ ಈ ಪ್ರಾಫಿಟ್ಟು ಬಂದ್ಬಿಡ್ತು, ಈ 15% ಪ್ರಾಫಿಟ್ಟು ತೊಗೊಂಬಿಟ್ವಿ. ಮಾರ್ಕೆಟ್ 17ನೇ ತಾರೀಕು ಕ್ಲೋಸ್ ಆಯಿತು. ಕ್ಲೋಸ್ ಆದಮೇಲೆ 17ನೇ ತಾರೀಕು ಸಾಯಂಕಾಲ ಮತ್ತೆ ಈ ಡೈನಮಿಕ್ ಸಿಸ್ಟಮ್ನ ನೋಡಿದ್ರೆ ನ್ಯೂ ಬೈಯಿಂಗ್ ಆಪರ್ಚುನಿಟಿ ಮತ್ತೆ ಕೊಡ್ತಾ ಇದೆ. ಇದು ಟ್ರೆಂಡ್ ಎಲ್ಲ ಅಪ್ ಆಗಿದೆ ಈ ಜಾಗದಲ್ಲಿ. ಏನಪ್ಪ ನಾವು ಬೇಗ ಎಕ್ಸಿಟ್ ಮಾಡಿಬಿಟ್ವಾ, ಇಟ್ಕೋಬೇಕಾಗಿತ್ತಾ ಅಂತ ನೋಡಿದ್ರೆ ಖಂಡಿತ ಇಲ್ಲ, ಒಳ್ಳೆ ಎಕ್ಸಿಟ್ ಮಾಡಿದ್ದೀವಿ. ಏನಕ್ಕಂದರೆ ಬೈ ಬಂದಿರೋ ಕಡೆನೇ ಮೇಜರ್ ಡೈನಮಿಕ್ ಸಿಗ್ನಲ್ ಟಾಪಲ್ಲಿದೆ. ಅಂದರೆ ನೆಕ್ಸ್ಟ್ ವೀಕು ಇದ್ರದ್ದು ಪ್ರೈಸ್ ಏನೋ ಸ್ವಲ್ಪ ಡೌನ್ ಬರೋಕ್ಕೆ ಸ್ಟಾರ್ಟ್ ಆದರೆ ನಮ್ಮ ಡೈನಮಿಕ್ ಮೆಂಬರ್ಸು ಗೊತ್ತು, ಖಂಡಿತ ಸೆಲ್ಲಿಂಗ್ ಆಪರ್ಚುನಿಟಿ ಸಿಕ್ಕಿದ್ರೆ, ಸೆಲ್ಲಿಂಗ್ ಆಪರ್ಚುನಿಟಿ ಹೆಂಗೆ ಸಿಗುತ್ತೆ, ಯಾವ ಪಾಯಿಂಟಿಗೆ ಎಂಟ್ರಿ ತೊಗೋಬೇಕು, ಇದು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಎಲ್ಲರಿಗೂ ತಿಳಿಸಿರ್ತೀವಿ. ಅದ್ರ ಪ್ರಕಾರ ಸೆಲ್ಲಿಂಗ್ ಆಪರ್ಚುನಿಟಿ ಈ ಸ್ಟಾಕಲ್ಲಿ ಸಿಕ್ಕಿದ್ರೆ ಮರೀದೆ ಈ ಟ್ರೇಡನ್ನು ನೆಕ್ಸ್ಟ್ ವೀಕಲ್ಲಿ ನಮ್ಮ ಡೈನಮಿಕ್ ಮೆಂಬರ್ಸ್ ಮಾಡ್ತಾರೆ. ಓಕೆ, ಬಟ್ ಹೇಗೆ ಮಾಡ್ತಾರಂದರೆ ಆ ಪಾಯಿಂಟಿಗೆ ಬರಬೇಕು. ಎಲ್ಲಿ ನೀವು ಶಾರ್ಟ್ ಪೊಸಿಷನ್ ತೊಗೋಬೇಕು ಅಂತಿದೆ ಇನ್ಸ್ಟ್ರಕ್ಷನಲ್ಲಿ, ಆ ಪಾಯಿಂಟಿಗೆ ಬರಬೇಕು. ಬಂದಾಗ ಟ್ರೇಡ್ ತೊಗೊಳ್ಳಿ, ಅರ್ಜೆಂಟಾಗಿ ಇವಾಗಲೇ ಹೋಗಿ ಟ್ರೇಡ್ ತೊಗೊಂಬಿಡ್ಬೇಡಿ. ಅರ್ಥ ಆಯ್ತಾ? ಮೇಯ್ನ್ ಡೈನಮಿಕ್ ಮೇಜರ್ ಸಿಗ್ನಲ್ ಕೆಳಗಡೆ ಎಲ್ಲಿಂದ ಮೇಲೋಯ್ತು, ಈ ಸಿಗ್ನಲ್ದು ಸ್ಟ್ರೆಂತ್ ಜಾಸ್ತಿ ಇದೆ. ಮೇಲ್ಗಡೆ ಇನ್ನೊಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ, ಬಟ್ ಇದ್ರದ್ದು ಅಷ್ಟು ಸ್ಟ್ರೆಂತ್ ಇಲ್ಲ ಕಂಪೇರ್ಡ್ ಟು ಈ ಸ್ಟ್ರೆಂತ್. ಸೊ ಡೌನ್ ಬಂದ್ರೂ ಎಲ್ಲೋ ಒಂದು ಪಾಯಿಂಟಿಗೆ ಬಂದು ತಿರ್ಗಾ ಮೇಲೆ ಹೋಗೋಕ್ಕೆ ಟ್ರೈ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಟೈಮ್ ಬೀಯಿಂಗಿಗೆ ಸೆಲ್ಲಿಂಗ್ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಮಾಡೋಣ. ಮಾಡಿ ಇನ್ನೊಂದು ಕಡೆ ಪ್ರಾಫಿಟ್ ಬುಕ್ಕಿಂಗ್ ಪಾಯಿಂಟ್ ಬರುತ್ತೆ, ಆ ಪಾಯಿಂಟ್ ಬಂತ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಆಚೆ ಬನ್ನಿ. ಓಕೆ, ಸೊ ಇಷ್ಟು ಸಿಂಪಲ್ ಎಫೆಕ್ಟಿವ್ ಆಗಿ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಟ್ರೇಡ್ ಮಾಡ್ಕೊಂಡು ಬಂದಿರ್ತೀವಿ. ಯಾಕೆ ಈ ಮೂಮೆಂಟ್ ಆಯಿತು, ಏನು ನ್ಯೂಸ್ ಬಂತು, ಯಾವ ಥರ ಅನಲೈಸ್ ಮಾಡೋದು, ಇದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಸಿಸ್ಟಮ್ ಪ್ರಕಾರ ಎಲ್ಲಿ ಎಂಟ್ರಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಏನೊಂದು ಸಿಂಪಲ್ ರೂಲ್ಸ್ ಇದೆ, ಆ ರೂಲ್ಸನ್ನು ಕಣ್ಮುಚ್ಕೊಂಡು ಫಾಲೋ ಮಾಡಿಬಿಟ್ರೆ ಸಾಕು. ಎಂಟ್ರಿ ತೊಗೊಳಕ್ಕೆ ಮುಂಚೆ ಎಲ್ಲಿಂದ ಬರ್ತಿದೆ, ಏನಕ್ಕೆ ನಾ ಎಂಟ್ರಿ ತೊಗೋಬೇಕು, ಈ ಎಂಟ್ರಿ ಕ್ಲಾರಿಟಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದೇ ನಾನು ಹೇಳಿರೋಂಥ ಡೀಟೇಲ್. ಇಷ್ಟೆಲ್ಲ ನೋಡಿಕೊಂಡು ಇಲ್ಲಿ ಎಲ್ಲಿಂದ ಟರ್ನಾಗಿ ಬಂದು ಬೈ ಕೊಡ್ತಿದೆ ಅನ್ನೋ ಒಂದು ಡೀಟೇಲ್ ನಾನು ಅರ್ಥ ಮಾಡ್ಕೊಂಬಿಟ್ರೆ, ಆ ಮಾರ್ಕೆಟ್ ಮೂಮೆಂಟ್ನ ನಾನು ಅರ್ಥ ಮಾಡ್ಕೊಂಬಿಟ್ರೆ ಟ್ರೇಡ್ ಮಾಡುವಾಗ ತುಂಬ ಪೀಸ್ಫುಲ್ಲಾಗಿ, ಎಫರ್ಟ್ಲೆಸ್ ಆಗಿ, ರಿಲ್ಯಾಕ್ಸ್ಡಾಗಿ ಟ್ರೇಡ್ ಮಾಡ್ಬೋದು. ನೀವು ಎಷ್ಟು ರಿಲ್ಯಾಕ್ಸ್ಡಾಗಿ ಟ್ರೇಡ್ ಮಾಡ್ತೀರೋ ಅಷ್ಟು ಸಿಂಪಲ್ಲಾಗಿ ಪ್ರಾಫಿಟ್ಸು ಬರುತ್ತೆ. ಓಕೆ, ನಮಸ್ಕಾರ.